ಎಲ್ಲ ಸಂಘಟನೆಗಳ ಒಕ್ಕೂಟ ಮತ್ತು ವೈಯಕ್ತಿಕ. ನನ್ನ ಹೆಸರು ಫರ್ನಾಂಡಿಸ್ ಚಿಕ್ಕಳಗ ಅಂತೇಳಿ ಮಾದಿಗ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಮಾತಾಡ್ತಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 30 ವರ್ಷಗಳಿಂದ ಸುದೀರ್ಘವಾಗಿ ಒಳ ಮೀಸಲಾತಿ ಜಾರಿಯಾಗಿ ಅನೇಕ ಸಂಘಟನೆಗಳು ಹೋರಾಟ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಆಳುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕ್ಯಾರೆ ಅಂತಿಲ್ಲ. ಅದನ್ನು ಮನಗಂಡು ಸುಪ್ರೀಂ ಕೋರ್ಟಿನ ತೀರ್ಪು ಆಗಸ್ಟ್ 1ನೇ ತಾರೀಕು 2024ರಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೊಟ್ಟು ಆಯಾ ರಾಜ್ಯದಲ್ಲಿ ಎಲ್ಲಿ ದತ್ತಾಂಶ ಇದೆ, ಎಂಪಿಕಲ್ ಡಾಟಾ ಇದೆ, ಕಲೆಕ್ಟ್ ಮಾಡಿ ಅಲ್ಲಿ ಮೀಸಲಾತಿ ಜಾರಿ ಮಾಡೋಕ್ಕಾಯ್ತು. ಆ ಸುಪ್ರೀಂ ಕೋರ್ಟಿನ ಆದೇಶ ಪಾಲನೆ ಮಾಡಿರ್ತಕ್ಕಂಥ ತೆಲಂಗಾಣ ಸರ್ಕಾರ ಆಗಿರ್ಬೋದು, ಆಂಧ್ರ ಸರ್ಕಾರ ಆಗಿರ್ಬೋದು, ಹರಿಯಾಣ ಸರ್ಕಾರ, ಆಮೇಲೆ ಪಂಜಾಬ್ ಸರ್ಕಾರ ಎಲ್ಲ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ಮೇಲೆ ಅಲ್ಲಿರ್ತಕ್ಕಂಥ ದತ್ತಾಂಶ ಇತ್ತು ಆಲ್ರೆಡಿ. ಆ ದತ್ತಾಂಶ ಏನಾದರೂ ಮೀಸಲಾತಿ ಜಾರಿ ಮಾಡಿಲ್ಲ. ಆದರೆ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಇಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ವಿ ಮಾದೇವಪುರ ಪುತ್ರರಿಂದ ಮೀನಾಮೇಷ ಮಾಡಿಕೊಟ್ಟ. ಆಲ್ರೆಡಿ ನಮ್ಮ ಹತ್ರ ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಆಯೋಗದ ದತ್ತಾಂಶ ಇತ್ತು, ಮಾಧುಸ್ವಾಮಿಯವರು ಕೂಡ ದತ್ತಾಂಶ ಇತ್ತು. ಆದರೂ ಕೂಡ ಮೀನಾಮೇಷ ಮಾಡೋ ಉದ್ದೇಶಪೂರ್ವಕವಾಗಿ ಜಾತಿ ಜನಗಣತಿ ಮಾಡ್ತೀವಿ ಅಂತೇಳಿ ಕಾಲಹರಣ ಮಾಡಿದ್ದಾರೆ. ಜಾತಿ ಜನಗಣತಿ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ದತ್ತಾಂಶ ಇದೆ. ಆದರೂ ಕೂಡ ಸರ್ಕಾರ ಬಂಡುತನದಿಂದ ಸಿದ್ದರಾಮಯ್ಯ ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣಕ್ಕೆ ಒಳ್ಳೆಯ ಮೀಸಲಾತಿ ಮಾಡಬಾರ್ದು ಅಂತೇಳಿ ಕುಂಟನೆಪ ಹೇಳ್ಕೊಂಡು ಜಾತಿ ಜನಗಣತಿ ಮಾಡಿದ್ದಾರೆ. ನಮ್ಮ ಯಾರಿಗೂ ಕೂಡ ಜಾತಿ ಜನಗಣತಿ ಅವಶ್ಯಕತೆ ಇದ್ದಿಲ್ಲ. ನಮಗೆ ಹಸುವಾಗಿ ನಮಗೆ ಕೊಡು ಅಂತ ಕೇಳಿದ್ವಿ. ನಾವು ನಮ್ಮದೇ ಜನಸಂಖ್ಯೆ ನಮಗೆ ಕೊಟ್ಟಬೇಡ ಅಂತ ಹೇಳಿದ್ವಿ. ಆದರೂ ಕೂಡ ಎಸ್ ಸಿ ಮಾದೇವಪುರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯವರು ಕುತಂತ್ರ ಮಾಡಿ ಇಲ್ಲಿವರೆಗೆ 1 ವರ್ಷ ಆಯಿತು, ಕ್ಯಾರೆ ಅಂತಿಲ್ಲ. ಆದರೂ ಅದನ್ನು ಮನಗಂಡು ಮುಂಬರದ ಭಾಗವಾಗಿ ಇಡೀ ಕರ್ನಾಟಕ ರಾಜ್ಯದಂತ ಏಕಕಾಲಕ್ಕೆ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅರೆಬೆತ್ತಲೆ ಮುಖಾಂತರ ಪ್ರತಿಭಟನೆ ಮಾಡಿಕೊಂಡು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ. ಬೀದರ್ ಜಿಲ್ಲೆಯಲ್ಲಿ ಕೂಡ ಎಲ್ಲ ಮಾದಿಗ ಸಮನ್ವಯ ಸಂಘಟನೆ ಮಾಡಿಕೊಂಡು ಇವತ್ತು 11 ಗಂಟೆಯಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರ್ತಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಲ್ಲಿಂದ ಅರೆಬೆತ್ತಲೆ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ಅಂಬೇಡ್ಕರ್ ಸರ್ಕಾರ ಮುಖಾಂತರ ಹೋಗಿ ಪ್ರತಿಭಟನೆ ಮುಖಾಂತರ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡಿ ಸರ್ಕಾರಕ್ಕೆ ಎಚ್ಚರಿಸ್ತೇವೆ ಅಂತ ಮಾಧ್ಯಮದ ಮುಖಾಂತರ ಹಾಕ್ತೀವಿ. ಸೊ ಎಲ್ಲಿನ ಜಿಲ್ಲಾಧಿಕಾರಿ ಕಚೇರಿ? ಚಿಕ್ಕಪೇಟೆ ಜಿಲ್ಲಾಧಿಕಾರಿ ಇಲ್ಲೆಲ್ಲ ಖಾಲಿ ಇದೆ. ಹೌದು ಸರ್. ಓಕೆ, ಥ್ಯಾಂಕ್ ಯು.
ಮೀಸಲಾತಿ ಹೋರಾಟಕ್ಕೆ ಮಾದಿಗರ ಮೀಸಲಾತಿ ಹೋರಾಟಕ್ಕೆ ಮೀಸಲಾತಿ ಒಳ ಮೀಸಲಾತಿ ಬೇಕೇ ಬೇಕು. ಮಾದಿಗರ ಮೀಸಲಾತಿ ಹೋರಾಟಕ್ಕೆ ಸ್ಲೋಗನ್ ಹಾಕೋದ್ರಿಂದ ಹುಡುಗರೇ ಮಾದಿಗರ ಮೀಸಲಾತಿ ಹೋರಾಟಕ್ಕೆ ಏನೇ ಬರಲಿ ಜೈ ಮಾದಿಗ ಜೈ ಮಾದಿಗ. ಇಡೀ ರಾಜ್ಯದಂತ ಮಾದಿಗರ ಮೀಸಲಾತಿ ಹೋರಾಟಕ್ಕೋಸ್ಕರ ನಾವು ಅಂಬೇಡ್ಕರ್ ಸರ್ಕಾರದಲ್ಲಿ ಬೀದರ್ ಜಿಲ್ಲೆಯ ಅಂಬೇಡ್ಕರ್ ಸರ್ಕಾರದಲ್ಲಿ ಕೇಶವ ಮಂಡನೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಸುಮಾರು 35 ವರ್ಷದಿಂದ ಮಾದಿಗರ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ. ಏನೇ ಬರಲಿ ನಮ್ಮ ಪ್ರಾಣ ಕೊಡಲು ಕೇಶವ ಅಲ್ಲ, ನಮ್ಮ ಜೀವ ಕೊಡ್ಲಕ್ಕೆ ಸಿದ್ಧವಿದ್ದೇವೆ ಸಮಾಜಕ್ಕೋಸ್ಕರ. ನಾನು ಪ್ರಭುರಾವ್ ತಾಳ್ಮಡಿಗೆ ಅಂತ ರಾಜ್ಯ ಉಪಾಧ್ಯಕ್ಷ ಮಾದಿಗರ ಮೀಸಲಾತಿ ಹೋರಾಟ ಸಮಿತಿ. ಏನೇ ಬರಲಿ